ಹಾಯ್ ಫ್ರೆಂಡ್ಸ್ ಇವತ್ತು ನಾವು ವಿಭೂತಿ ಜಲಪಾತವನ್ನು ನೋಡ್ಕೊಂಡು ಬರೋಣ. ಈಗ ವಿಭೂತಿ ಜಲಪಾತದ ಹತ್ತಿರ ಇದ್ದೀನಿ. ಈಗ ನೋಡ್ತಾ ಇದ್ದೀರಲ್ವಾ, ಈ ಕಡೆಯಿಂದ ವಿಭೂತಿ ಜಲಪಾತಕ್ಕೆ ಹೋಗಬೇಕಾಗತ್ತೆ ಫ್ರೆಂಡ್ಸ್. ಈಗ ವಿಭೂತಿ ಜಲಪಾತವನ್ನು ಹೋಗಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್ ಈಗ ವಿಭೂತಿ ಜಲಪಾತಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನೀವು ವಿಭೂತಿ ಫಾಲ್ಸಿಗೆ ಹೋಗಬೇಕು ಅಂತಿದ್ರೆ ಒಳಗಡೆ ಬರೋವಾಗ ಗೇಟಲ್ಲಿ 20 ರೂಪಾಯಿನ ಕೊಟ್ಟು ಬರಬೇಕಾಗತ್ತೆ. ಸುತ್ತಮುತ್ತಲಿನ ಪ್ರದೇಶದವರು ಬಂದರೆ ಅಮೌಂಟನ್ನು ಕೊಡಬೇಕು ಅಂತಿಲ್ಲ. ದೂರದಿಂದ ಬಂದವರು ಅಮೌಂಟನ್ನು ಕೊಟ್ಟು ಬರಬೇಕಾಗತ್ತೆ ಫ್ರೆಂಡ್ಸ್ ಒಳಗಡೆ. ಫ್ರೆಂಡ್ಸ್, ನೀವೇನಾದರೂ ಕಾರು ಅಥವಾ ಬೈಕನ್ನು ತಗೊಂಡು ಬಂದಿದ್ದರೆ ಇಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ ನಿಮಗೆ ತಿಂಡಿ ಏನಾದರೂ ಬೇಕಂದರೆ ಅಂಗಡಿ ಕೂಡ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ಕುತ್ಕೊಳ್ಳಿಕ್ಕೆ ಮನೆಯನ್ನು ಕಟ್ಟಿಟ್ಟಿದ್ದಾರೆ ಫ್ರೆಂಡ್ಸ್. ಈಗ ಹೋಗಬೇಕು ಅಂತಂದರೆ ಸುಮಾರು ಮೆಟ್ಲುಗಳನ್ನು ಹತ್ಕೊಂಡು ಹೋಗಬೇಕಾಗತ್ತೆ, ನಡ್ಕೊಂಡೇ ಹೋಗಬೇಕಾಗತ್ತೆ. ಇಲ್ಲಿಂದ ಗಾಡಿಗಳನ್ನು ತಗೊಂಡು ಹೋಗ್ಲಿಕ್ಕಾಗಲ್ಲ ಫ್ರೆಂಡ್ಸ್. ಈಗ ನೋಡ್ತಾ ಇದ್ದೀರಲ್ವಾ, ಗುಡ್ಡದ ಥರ ಇದೆ, ಗುಡ್ಡವನ್ನು ಹತ್ಕೊಂಡು ಹೋಗಬೇಕಾಗತ್ತೆ. ಫ್ರೆಂಡ್ಸ್, ವಿಭೂತಿ ಫಾಲ್ಸ್ ಇರುತ್ತಲ್ವಾ, ನೀರು ಬೀಳ್ತಾ ಇರುತ್ತಲ್ಲ, ಆ ಒಂದು ಪ್ಲೇಸಿಗೆ ಹೋಗಬೇಕು ಅಂತಂದರೆ 1 ಅಥವಾ 3/4 ಕಿಲೋಮೀಟ್ರನ್ನ ನಡ್ಕೊಂಡು ಹೋಗಬೇಕಾಗತ್ತೆ. ಆ 3/4 ಕಿಲೋಮೀಟ್ರ್ ಫುಲ್ಲಾಗಿ ಗುಡ್ಡ ಆಗಿದೆ ಫ್ರೆಂಡ್ಸ್. ಲೆವೆಲ್ ಜಾಗ ಅಲ್ಲ, ಗುಡ್ಡನ ಹತ್ಕೊಂಡು ಹೋಗಬೇಕಾಗತ್ತೆ. ಈಗ ವಿಭೂತಿ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಲ್ವಾ, ಈಗೇನು ಕಾಣಿಸ್ತಿಲ್ಲ. ಹತ್ತಿರ ಹೋಗಿದ ತಕ್ಷಣ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನಾನು ವಿಭೂತಿ ಫಾಲ್ಸ್ ಹತ್ತಿರದಲ್ಲಿದ್ದೀನಿ. ವಿಭೂತಿ ಫಾಲ್ಸಿಗೆ ಈಗ ಬಂದ್ಬಿಟ್ಟಿದ್ದೇನೆ ಫ್ರೆಂಡ್ಸ್. ಈಗ ನಿಮಗೆ ತೋರಿಸ್ತೀನಿ ನೋಡಿ. ಈ ಕಡೆ ವಿಭೂತಿ ಫಾಲ್ಸಿನ ಹೊಂಡ ಇದೆ. ನಂತರ ಈಗ ವಿಭೂತಿ ಫಾಲ್ಸನ್ನು ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡ್ತಾ ಇದೆ ಅಲ್ವಾ, ಇದೇ ವಿಭೂತಿ ಫಾಲ್ಸ್ ಫ್ರೆಂಡ್ಸ್. ಈಗ ಅಲ್ಲಿ ಸ್ವಲ್ಪ ವಿಭೂತಿ ಫಾಲ್ಸ್ ಹತ್ರ ಹೋಗೋಣ. ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಈಗ ಕಲ್ಲು ಬಂಡೆಗಳಿಂದ ಮೇಲಿಂದ ನಡ್ಕೊಂಡು ಬರಬೇಕಾಗುತ್ತೆ ಫ್ರೆಂಡ್ಸ್. ಎಲ್ಲರೂ ಇಲ್ಲಿ ಈಜಾಡಬೇಕು ಅಂತಿದೆ. ಇಲ್ಲಿ ನೀರು ಕಾಣಿಸ್ತಿದೆ ಅಲ್ವಾ, ಹೊಂಡ. ಆ ಒಂದು ನೀರು ತುಂಬಿರೋ ಪ್ಲೇಸಲ್ಲಿ ನೀವು ಈಜಾಡ್ಬೋದು. ಇಲ್ಲಿ ಎಲ್ಲರೂ ಕೂಡ ಈಜಾಡ್ತಿದೆ ಅಲ್ವಾ, ಆ ಒಂದು ಪ್ಲೇಸಲ್ಲಿ ಈಜಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೀರು ಮೇಲ್ಗಡೆಯಿಂದ ಬೀಳ್ತಿರೋದ್ರಿಂದ ವಾತಾವರಣ ಎಲ್ಲ ಕೂಡ ಫುಲ್ ಕೋಲ್ಡ್ ಆಗಿದೆ ಫ್ರೆಂಡ್ಸ್. ನೀರು ಮೇಲಿಂದ ಬರ್ತಿರುತ್ತಲ್ವ ಫ್ರೆಂಡ್ಸ್. ನೀವು ಹೋಗಬೇಕಾದ್ರೆ ಇಲ್ಲಿ ಸಣ್ಣ ಜಾಗದಿಂದ ಹೋಗಬೇಕಾಗುತ್ತೆ. ಹುಷಾರಾಗಿ ಈ ಒಂದು ಕಲ್ಲು ಮೇಲ್ಗಡೆ ನಡ್ಕೊಂಡು ಹೋಗಬೇಕಾಗತ್ತೆ. ಯಾಕಂತಂದರೆ ಜಾಗ ಇಲ್ಲಿ ಜಾಸ್ತಿ ಇಲ್ಲ, ಸಣ್ಣದಾಗಿದೆ ಫ್ರೆಂಡ್ಸ್. ಈಗ ನಾವು ಹೋಗಬೇಡ ಫ್ರೆಂಡ್ಸ್. ಇದು ತುಂಬ ಕಾಡಾಗಿರೋದ್ರಿಂದ ಇಲ್ಲಿ ಹಾವು ಕೂಡ ಇದೆ. ಈಗ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ಮೇಲ್ಗಡೆ ಹೋಗಬೇಕು ಅಂತಂದರೆ ಈ ಕಡೆ ಒಂದು ರೂಟ್ ಇದೆ, ಈ ಕಡೆಯಿಂದ ಹೋಗಬೇಕಾಗುತ್ತೆ. ಯಾಕಂತಂದರೆ ಅಲ್ಲಿ ಹತ್ತಲಿಕ್ಕಾಗಲ್ಲ, ಜಾರುತ್ತೆ. ಅದರಿಂದ ಈ ಕಡೆಯಿಂದ ಹೋಗಬೇಕಾಗುತ್ತೆ. ಗುಡ್ಡವನ್ನು ಹತ್ಕೊಂಡು ಹೋಗಬೇಕಾಗುತ್ತೆ.
ಈಗ ನಾನು ಹೋಗ್ತಾ ಇದ್ದೀನಿ. ಇಲ್ಲಿ ತುಂಬ ಆಳ ಇದೆ ಫ್ರೆಂಡ್ಸ್. ಈಗ ನಾನು ಮೇಲ್ಗಡೆ ಬಂದಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ವಾ, ಹುಷಾರಾಗಿ ಬರಬೇಕಾಗುತ್ತೆ. ಯಾಕಂತಂದರೆ ಇಲ್ಲಿ ಸಿಕ್ಕಾಪಟ್ಟೆ ನೀರು ಇರೋದ್ರಿಂದ ಜಾರುತ್ತೆ ಫ್ರೆಂಡ್ಸ್. ಆದ್ದರಿಂದ ಹುಷಾರಾಗಿ ಕಲ್ಲು ಮೇಲ್ಗಡೆ ನೆಡ್ಕೊಂಡು ಬರಬೇಕಾಗುತ್ತೆ ಫ್ರೆಂಡ್ಸ್. ಈಗ ಅಲ್ಲಿ ಮೇಲ್ಗಡೆ ಹೋಗೋಣ. ನಾನೀಗ ಫಾಲ್ಸಲ್ಲಿ ನೀರು ಬೀಳ್ತಾ ಇರುತ್ತಲ್ವಾ, ಇಲ್ಲಿ ಬಂದಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ವಾ, ನೀರೆಲ್ಲ ತುಂಬ ಕೋಲ್ಡ್ ಆಗಿದೆ. ಯಾಕಂದರೆ ನೀರು ಜೋರಾಗಿ ಬೀಳ್ತಾ ಇರುತ್ತೆ. ಮನೆ ಮನೆ ಎಲ್ಲ ಕೂಡ ಫುಲ್ ಗಾಡಿಯಲ್ಲಿ ಬರ್ತದೆ. ಫ್ರೆಂಡ್ಸ್ ಇಲ್ಲಿಂದ ತುಂಬ ಆಳ ಇದೆ ಫ್ರೆಂಡ್ಸ್. ಅಲ್ಲಿ ಕೆಳಗಡೆ ನೀರು ಎಲ್ಲಿ ಬೀಳುತ್ತಲ್ವ ಆ ಒಂದು ಪ್ಲೇಸಿಗೆ ಬಂದಿದೆ. ಈಗ ನೋಡ್ತಾ ಇದ್ದೀರಲ್ವಾ, ಇದು ತುಂಬ ಹೈಟಲ್ಲಿರುತ್ತೆ ಈ ಒಂದು ನೀರು ಫ್ರೆಂಡ್ಸ್. 50 ರಿಂದ 80 ಅಡಿಯಿಂದ ಮೇಲ್ಗಡೆಯಿಂದ ನೀರು ಬೀಳುತ್ತೆ. ಈಗ ನೋಡ್ತಾ ಇದ್ದೀರಲ್ವಾ, ಈ ನೀರು ಬೀಳೋ ಸೌಂಡಿಗೆ ನಾನು ಮಾತಾಡ್ತಿರೋದು ಕೇಳಿಸ್ತಿದೆಯೋ ಗೊತ್ತಿಲ್ಲ ಫ್ರೆಂಡ್ಸ್. ಏನಾದರೂ ಈ ಒಂದು ಪ್ಲೇಸಿಗೆ ಬರಬೇಕು ಅಂತಂದರೆ ಲೊಕೇಶನನ್ನು ಆ್ಯಡ್ ಮಾಡಿರ್ತೀನಿ. ಅದ್ರ ಮೂಲಕ ನೀವು ಈ ಒಂದು ಪ್ಲೇಸಿಗೆ ಬರ್ಬೋದು. ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ವೀಡಿಯೋ ಮಾಡಲಿಕ್ಕಾಗಲ್ಲ ಒಂದೊಂದ್ಸಲ. ಯಾಕಂದರೆ ನೀರು ಸ್ಪೀಡಾಗಿ ಬರೋದ್ರಿಂದ ಕ್ಯಾಮ್ರಾಸ್ ಮೇಲೆ ನೀರು ಬರುತ್ತಲ್ವ, ಅದರಿಂದ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಸ್ವಲ್ಪ ಮಂಜಾಗಿರುತ್ತೆ ಫ್ರೆಂಡ್ಸ್. ಈಗ ವಿಭೂತಿ ಫಾಲ್ಸನ್ನು ನೋಡ್ಕೊಂಡು ಬಂದ್ರಲ್ವ, ನಾನು ಅಲ್ಲಿ ಮಾತಾಡೋದು ಕರೆಕ್ಟಾಗಿ ನಿಮಗೆ ಕೇಳಿಸಲ್ಲ. ಯಾಕಂತಂದರೆ ನೀರು ಜೋರಾಗಿ ಬೀಳ್ತಿರೋದ್ರಿಂದ ನನ್ನ ವಾಯ್ಸ್ ಕೇಳಿಸಲ್ಲ, ನೀರಿನ ಸೌಂಡ್ ಕೇಳಿಸುತ್ತೆ. ಆದ್ದರಿಂದ ಈಗ ವಿಭೂತಿ ಫಾಲ್ಸನ್ನು ನೋಡಾಯ್ತಲ್ವ, ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತೀನಿ. ಮುಂದಿನ ವೀಡಿಯೋಕ್ಕೆ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದಿರಲ್ವ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂದಿನ ವೀಡಿಯೋಕ್ಕೆ ಸಿಗೋಣ. ಎಲ್ಲರೂ ಕೂಡ ಬಾಯ್ ಬಾಯ್.